ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದ 7ನೇ ಪ್ರಶ್ನೆ. ಲೋಹಗಳನ್ನು ಅವುಗಳ ಶುದ್ಧ ರೂಪದಲ್ಲಿ ಉದ್ಧರಿಸಲು ಬಳಸುವ ಕಲ್ಲಿದ್ದಲಿನ ಉತ್ಪನ್ನ ಅಂತ ಕೇಳಿದ್ದಾರೆ. ಲೋಹಗಳನ್ನು ಅವುಗಳ ಶುದ್ಧ ರೂಪದಲ್ಲಿ ಅಂತ ಹೇಳಿದ್ದಾರೆ. ಈ ಶುದ್ಧ ರೂಪದಲ್ಲಿ ಅಂದ್ರೆ ಏನು? ಲೋಹಗಳಿರೋದೇ ಶುದ್ಧ ರೂಪ ಅಲ್ವಾ ಅಂತ ಕೇಳಿದ್ರೆ ಅಲ್ಲ. ಲೋಹಗಳೇನ್ ನಮ್ಗೆ ಭೂಮಿಯಲ್ಲಿ ಸಿಗ್ತವಲ್ಲ, ಅವು ಶುದ್ಧ ರೂಪದಲ್ಲಿ ಇರೋದಿಲ್ಲ. ಬೇರೆ ಬೇರೆ ಧಾತುಗಳ ಜೊತೆ ಕೂಡ್ಕೊಂಡಿರ್ತವೆ. ಈಗ ನಮಗೆ ಕಬ್ಬಿಣ ಸಿಗ್ತಾ ಇದೆ ಅಂದ್ರೆ ಕಬ್ಬಿಣವಾಗಿ ನಮ್ಗೆ ಸಿಗೋದಿಲ್ಲ. ಅದು ಆಕ್ಸಿಜನ್ ಜೊತೆ ಸೇರ್ಕೊಂಡು ಬೇರೆ ಬೇರೆ ಕಂಪೌಂಡ್ಗಳನ್ನ, ಸಂಯುಕ್ತಗಳನ್ನ ಫಾರ್ಮ್ ಮಾಡಿರುತ್ತೆ. ಹಾಗಾಗಿ ನಾವು ಅವುಗಳನ್ನ ಶುದ್ಧ ರೂಪದಲ್ಲಿ ತಗೋಬೇಕು. ನಮ್ಗೆ ಕಬ್ಬಿಣದ ಆಕ್ಸೈಡ್ಗಳು ಬೇಕಾಗಿರೋದೇನು? ಕಬ್ಬಿಣ. ನಾವು ಕಬ್ಬಿಣವನ್ನ ಪಡ್ಕೋಬೇಕಲ್ಲ. ಯಾವುದೇ ಲೋಹ ಇರಬಹುದು, ಲೋಹವನ್ನ ಪಡ್ಕೋಬೇಕಲ್ಲ, ಅದನ್ನ ಅವುಗಳ ಶುದ್ಧ ರೂಪದಲ್ಲಿ ನಾವು ಉದ್ಧರಿಸುವಂತಹ ಕ್ರಿಯೆ. ಉದ್ಧರಿಸ್ಲಿಕ್ಕೆ ನಾವು ಬಳಸುವಂತಹ ಕಲ್ಲಿದ್ದಲಿನ ಉತ್ಪನ್ನ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಗ್ರಾಫೈಟ್ ಕೊಟ್ಟಿದ್ದಾರೆ. ಇದು ತಪ್ಪಾದ ಉತ್ತರ. ಗ್ರಾಫೈಟ್ ಅನ್ನುವಂತಹದ್ದು ತಪ್ಪಾದ ಉತ್ತರ ಆಗಿರುತ್ತೆ. ಇದು ಕಾರ್ಬನ್ನ ಒಂದು ಬಹುರೂಪ. ಗ್ರಾಫೈಟ್ ಕಾರ್ಬನ್ನ ಬಹುರೂಪ, ಸರಿಯಾದ ಉತ್ತರ ಅಲ್ಲ. ಕೋಕ್ ಏನಿದೆ, ಇದು ಕಲ್ಲಿದ್ದಲಿನ ಉತ್ಪನ್ನ ಹೌದು. ಅದೇ ರೀತಿ ನಾವು ಇದನ್ನ ಲೋಹಗಳನ್ನು ಅವುಗಳ ಶುದ್ಧ ರೂಪದಲ್ಲಿ ಉದ್ಧರಿಸಲು ಕೂಡ ಬಳಸ್ತೀವಿ. ಕೋಕ್ ಈ ಕೋಕ್ ಏನ್ ಮಾಡುತ್ತೆ ಅಂದ್ರೆ, ಇದು ಇಂಧನವಾಗಿ ಕೂಡ ವರ್ತಿಸುತ್ತೆ. ಇಲ್ಲಿ ಕಬ್ಬಿಣದ ಅದುರನ್ನ ಕರಗಿಸ್ಲಿಕ್ಕೆ ನಮಗೆ ಹೆಚ್ಚಿನ ಶಾಖದ ಅವಶ್ಯಕತೆ ಇರುತ್ತೆ. ಆ ಶಾಖವನ್ನ ಕೋಕ್ ಒದಗಿಸುತ್ತೆ. ಜೊತೆಗೆ ಕಬ್ಬಿಣದ ಆಕ್ಸೈಡ್ ನಿಂದ ಆಕ್ಸಿಜನ್ ಅನ್ನ ಪ್ರತ್ಯೇಕಿಸಿ ಕಬ್ಬಿಣವನ್ನ ನಮಗೆ ಶುದ್ಧ ರೂಪದಲ್ಲಿ ಕೊಡುತ್ತದೆ. ಹಾಗಾಗಿ ಕೋಕ್ ಅನ್ನುವಂತಹದ್ದು ಸರಿಯಾದ ಉತ್ತರ. ಈ ಎಲ್ಲ ಎಕ್ಸ್ಪ್ಲನೇಷನ್ ಏನ್ ಬೇಕಂತಿಲ್ಲ, ನಿಮ್ಗೆ ತಿಳಿದಿರ್ಲಿ ಅನ್ನೋ ಹೇಳಿರುವಂತ. ಕಲ್ಲಿದ್ದಲು ಡಾಂಬರ್ ಕೂಡ ತಪ್ಪಾದ ಉತ್ತರ. ಕಲ್ಲಿದ್ದಲು ಅನಿಲ ಕೂಡ ತಪ್ಪಾದ ಉತ್ತರ. ಇವನ್ನ ಲೋಹಗಳ ಶುದ್ಧೀಕರಣದಲ್ಲಿ ಬಳಸುತ್ತೀವಿ. ಕೋಕನ್ನ ಶುದ್ಧೀಕರಣದಲ್ಲಿ ಬಳಸಿದ್ದೀವಿ. ಸರಿಯಾದ ಬಿ ಓ. ಕೋಕನ್ನ ಲೋಹದ ಶುದ್ಧೀಕರಣ. ಥ್ಯಾಂಕ್ ಯು.